ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನ ರಹಸ್ಯ ಸರಣಿಗೆ ಸ್ವಾಗತ. ಹಿಂದಿನ 2 ಸಂಚಿಕೆಗಳಲ್ಲಿ ಆದಿವಿದ್ಯೆ ಮತ್ತು ಕಾದಿವಿದ್ಯೆ ದತ್ತಾತ್ರೇಯನಿಂದ ಹೇಗೆ ಬಂತು, ಯೋಗಿಗಳಿಗೆ ಸನ್ಯಾಸಿಗಳಿಗೆಲ್ಲ ಗುರುವಾಗಿರುವಂಥ ದತ್ತಾತ್ರೇಯ ಶಿವ ತತ್ವದ ಆ ಓಂಕಾರವನ್ನು 16 ಭಾಗಗಳಾಗಿ ಮಾಡಿ ಶಕ್ತಿವಾಚಕ ಅಂದರೆ ಶಿವನ ಒಳಗೆ ಶಕ್ತಿ ಹೇಗೆ ಯುಕ್ತವಾಗಿದೆ ಅನ್ನುವುದನ್ನು ತೋರಿಸಿಕೊಟ್ಟಂಥ ವಿದ್ಯೆ, ಇದನ್ನು ಕೇಳಿದ್ದೀರಿ. ಹಾಗೆಯೇ ಮನ್ಮಥನಿಂದ ಸಾಧಿಸಲ್ಪಟ್ಟಂಥ ವಿದ್ಯೆ ಕಾದಿವಿದ್ಯೆಯ ಬಗ್ಗೆಯೂ ತಿಳಿದುಕೊಂಡಿದ್ದೀರಿ. ಅದರಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳಿದೆ. ಅದಲ್ಲದೆ ಇವತ್ತು ಯೋಗ ವಾಹಕಗಳು ಅಂತ ಹಿಂದಿನ ಸಂಚಿಕೆಗಳಲ್ಲಿ ಏನು ಹೇಳಿದೆ, ಆ ಎಲ್ಲ ಅಕ್ಷರಗಳು ಚಕ್ರದ ದಳಗಳಿಂದ ಉತ್ಪತ್ತಿಯಾಗುವಂಥ ಅಕ್ಷರಗಳು. ಇನ್ನು ಈ ಚಕ್ರಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಅದು ಇರುವಂಥದ್ದು ನಮ್ಮ ಶರೀರದಲ್ಲಿ ಯಾವುದೆಲ್ಲ ಈಗ ಇದೆ ಹಾಗೆ ಇರುವಂಥ ವಸ್ತುಗಳು ನಮಗೆ ಈ ಅಕ್ಷರಗಳನ್ನು ತೋರಿಸ್ತದೆ, ಈ ಅಕ್ಷರಗಳನ್ನು ವ್ಯಕ್ತಪಡಿಸ್ತದೆ. ಹಾಗಾದರೆ ಅಲ್ಲಿ ಇರುವಂಥದ್ದು ಯಾವುದು, ಯಾವ ವಸ್ತುವಿನ ಕಾರಣದಿಂದ ನಮಗಿದೆಲ್ಲ ತಿಳಿಯುತ್ತದೆ. ಕಾದಿಂದ ಮಾದವರೆಗಿರುವಂಥ 25 ಅಕ್ಷರಗಳಲ್ಲಿ ಒಳಗಿನಿಂದ ಹೊರಗೆ ನಾನು ಬರುವಾಗ ಇಲ್ಲಿ ಮಾ ಅಂತ ಇದೆ, ಇದೀಗ 25ನೆಯ ನಾನು ಮಾ ಅಂತ. ಇನ್ನು 25ನೆಯ ಮಾ. ಹಾಗೆ ಈ ಉಳಿದ ಎಲ್ಲ ಅಕ್ಷರಗಳು ಹುಟ್ಟಬೇಕಿದ್ರೆ ಯಾರು ಕಾರಣ ಕೇಳಿದರೆ ಅದು ಯಾ ದೇವಿ ಸರ್ವಭೂತೇಶು ಅಂತ ಹೇಳುವಾಗ ಯಾವುದಿದೆಯೋ ಅದು. ಶರೀರ ಇದು ಕಣ್ಣಿಗೆ ಕಾಣಿಸ್ತದೆ, ಇಲ್ಲಿಗೆ ಕಣ್ಣಿಗೆ ಕಾಣಿಸದೆ ಯಾವುದೋ ಒಂದು ಇದೆ, ಅದು ಯಾವುದು ಇನ್ನು ಅದು ನಮ್ಮ ಶರೀರದಲ್ಲಿ ಅದರ ಕೇಂದ್ರ ಸ್ಥಾನ ಯಾವುದು, ಅದು ಮಣಿಪುರ ಚಕ್ರ, ಅಗ್ನಿ ತತ್ವ, ಅದು ಇಂಥ ಮಣಿಪುರ ಚಕ್ರದ ಆ ಅಗ್ನಿ ತತ್ವ ಏನಿದೆ ಅದು ನಮ್ಮ ಮೂಲಾಧಾರ ಚಕ್ರದಿಂದ, ಈ ಮೂಲಾಧಾರ ಚಕ್ರ ಅಂತ ಹೇಳಿದರೆ ಅಂದರೆ ಮೂಲಾಧಾರ ಚಕ್ರದಿಂದ ಅಂತೇಳಿ ಈ ಶರೀರದಲ್ಲಿ ಆ ಅಗ್ನಿ ತತ್ವ ಈಗ ಕಾರ್ಯಾಚರಿಸ್ತಾ ಇದೆ. ಇನ್ನು ಎಲ್ಲಿ ಕಾರ್ಯಾಚರಿಸ್ತಾ ಇದೆ, ಅದರಲ್ಲಿ ವಾ ಅಂತ ಹೇಳಿದರೆ ಅಂತಹ ಅಂತ ಹೇಳಿದರೆ ಇಲ್ಲಿ ಏನೆಲ್ಲ ಇದೆ, ಒಳಗೆ ಹೊರಗೆ ಏನೆಲ್ಲ ಇದೆ, ಅಂತಹ ಏನಿದೆ ಅದು. ಅಲ್ಲಿ ಏನಿದೆ, ಅಲ್ಲಿ ಷಟ್ ಚಕ್ರಗಳಿದೆ. ಮೂಲಾಧಾರದಿಂದ ಆಜ್ಞಾ ಚಕ್ರದವರೆಗೆ ಷಟ್ ಚಕ್ರಗಳಿದೆ, ಅದಕ್ಕೆ ಇನ್ನು ಷಟ್ ಚಕ್ರಗಳಲ್ಲದೆ ಇನ್ನೇನಿದೆ, ಇನ್ನು ಇಲ್ಲಿ ಶ ಅಂತೇಳಿ ಶಂಕ ಅಥವಾ ಶಂಕರ, ಶಂಕರೋತೀತಿ ಇತಿ ಶಂಕರ, ನಮ್ಮನ್ನು ಯಾರು ರಕ್ಷಣೆ ಮಾಡ್ತಾನೆ ಅವ ಶಂಕರ. ಅಂತ ಶಂಕರ ಯಾರು ಕೇಳಿದರೆ ಅದು ಲಿಂಗ ಶರೀರ. ಅದು ಯಾಕೆ ಶಂಕ, ಯಾಕಂತೇಳಿ ಅದು ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವಾಗ ಈ ಶರೀರದ ಮುಖಾಂತರ ಹರಿಯುವಾಗ ಅಲ್ಲಿ ಆಕಾರ, ಊಕಾರ, ಮಾಕಾರ, ಜೇಂಕಾರ ಅನ್ನುವಂಥ ಶಬ್ದಗಳು ಬ್ರಹ್ಮ ಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರ ಗ್ರಂಥಿಯಲ್ಲಿ ಉತ್ಪತ್ತಿ ಆಗ್ತದೆ. ಹೀಗೆ ಉತ್ಪತ್ತಿಯಾದಂಥ ಆ ಅಕ್ಷರಕ್ಕೆ ಓಂಕಾರ ಅಂತ ಹೆಸರು. ಹೀಗೆ ಅಂಥ ಓಂಕಾರವನ್ನು ಯಾವುದು ಉತ್ಪತ್ತಿ ಮಾಡ್ತದೆ ಅದು ಇಲ್ಲಿ ಶಂಕ. ಹಾಗೆ ಅದು ರಕ್ಷಣೆ ಮಾಡ್ತದೆ, ಆದ್ದರಿಂದ ಅದು ಶಂಕರ. ಇನ್ನೊಂದು ಹೇಗೆ ರಕ್ಷಣೆ ಮಾಡ್ತದೆ, ಅದು ಮೂಲಾಧಾರದಿಂದ ಸಹಸ್ರಾರಕ್ಕೆ ಸ್ವರಗಳ ಮುಖಾಂತರ. ಆ ಸ್ವರಗಳಲ್ಲಿ ಮೊದಲನೇ ಸ್ವರ ಸ ರಿ ಗ ಮ ಪ ದ ಅಂತೇಳಿ ಧರಿಸುವುದು, ದ ನೀ ಮತ್ತೆ ಪುನಃ ಕೆಳಗೆ ಅದು ಸಂಗೀತದ ಸ್ವರ ಸಾವನ್ನು ಆಜ್ಞಾ ಚಕ್ರದಲ್ಲಿ ಹಂ ಕ್ಷಂ ಸಂ ಅಂತ 3 ಅಕ್ಷರಗಳು. ಆ ಸಂ ಅಂತೇಳಿ ಅದನ್ನು ಇಲ್ಲಿ ಧರಿಸುವುದು. ಯಾವುದನ್ನು, ಈ ದೇಹವನ್ನು ಆಜ್ಞಾ ಚಕ್ರದಲ್ಲಿ ಧರಿಸುವುದು. ಅದಕ್ಕೆ ನಾವು ಕುಂಕುಮ ಎಲ್ಲ ಇಡುವುದು, ಕೆಂಪು ಬಣ್ಣದ ಕುಂಕುಮ ಯಾಕೆ ಇಡುವುದು ಕೇಳಿದರೆ ಮೂಲಾಧಾರ ಚಕ್ರವನ್ನು ಆಜ್ಞಾ ಚಕ್ರದಲ್ಲಿ ಧರಿಸುವುದು. ಹೀಗೆ ಅದು ಇನ್ನು ಈ ಇಷ್ಟು ಸ್ವರ ಹಾಗೆ ಬಾಕಿ ಅಕ್ಷರಗಳು ಅದು ಇರುವುದೆಲ್ಲಿ,
ಅದು ಹ ಹ ಅಂತ ಹೇಳಿದ್ರೆ ವಿಶುದ್ಧಿ ಚಕ್ರದ ಬೀಜ ಮಂತ್ರ ಹಂ ಅಂತ. ಈ ಹಂ ಅನ್ನುವಂಥ ಆಕಾಶದಲ್ಲಿರುವುದು. ಇನ್ನದು ಆಕಾಶದಲ್ಲಿ ಹೇಗಿದೆ? ಸೊ ಶಾಲೆಯಲ್ಲಿ ನಾವು ಕಲಿಯುವಾಗ ಅಲ್ಲಿ ಎಲ್ಲಿಯೂ ಲಾಕ್ಕೆ, ಎಲ್ಲಿಯೂ ಲಾದಿಂದ ಪ್ರಾರಂಭ ಆಗುವ ಶಬ್ದಗಳಿಲ್ಲ. ಆದ್ದರಿಂದ ಲಾ ಅಂತ ನಮಗೆ ಕಲಿಸುವಾಗ ಒಂದು ನಳ್ಳಿಯನ್ನು ತೋರಿಸ್ತಾರೆ. ಆ ನಳ್ಳಿಯ ನೀರು ಕೆಳಗೆ ಇಳಿತಾ ಇರುವಂಥ ಚಿತ್ರ ಅದು. ಅಲ್ಲಿ ನಳ ಅಂತ ಬರೀತಾರೆ. ಹಾಗೆ ಇಲ್ಲಿ ಆ ಲಾ ಯಾವುದು ಕೇಳಿದರೆ ಮೂಲಾಧಾರದಲ್ಲಿ ಯಾವುದು ಲಾ ಆಗಿ ಉಂಟು, ಅದು ಕೆಳಗಿನಿಂದ ಮೇಲೆ ಹರಿಯುವಾಗ 7 ಚಕ್ರಗಳಲ್ಲಿ ಅದು ಲಾ ಅಂತ ಆಗ್ತದೆ. ಅಲ್ಲಿ ಪುನಃ ನಳವೇ. ಹೇಗೆ ನಳ? ಮೇಲಿಂದ ಕೆಳಗೆ ನೀರು ಬೀಳುವುದಲ್ಲ, ಅದು ಕೆಳಗಿನಿಂದ ಮೇಲಕ್ಕೆ ಹೋಗುದು ಊರ್ಧ್ವಮುಖವಾಗಿ. ಇದಕ್ಕೆ ಲಿಂಗದ ಊರ್ಧ್ವರೇತಸ್ಸು ಅಂತ ಹೆಸರು. ಹೀಗೆ ಹರಿಯುವಾಗ ಏನಾಯಿತು? ಹೀಗೆ ಹರಿಯುವಾಗ ಅದು ಷಟ್ ಚಕ್ರದಲ್ಲಿ ಹರಿದದ್ದು. ಷಟ್ ಚಕ್ರದಲ್ಲಿ ಹರಿಯುವಾಗ ಅಲ್ಲಿ ಸುಬ್ರಹ್ಮಣ್ಯ ಹುಟ್ಟಿದ. ಸುಬ್ರಹ್ಮಣ್ಯ ಹೇಳಿದರೆ ದೇವಸೇನಾನಿ, ಕ್ಷತ್ರಿಯ ಅಂತ. ಅದಕ್ಕೆ ಕ್ಷ ಕ್ಷ ಕ್ಷತ್ರಿಯ. ಯಾರು ಕ್ಷತ್ರಿಯ? ಸುಬ್ರಹ್ಮಣ್ಯ. ಹೀಗೆ ಹುಟ್ಟಿದ ನಂತರ ಏನಾಯಿತು? ಅದು ಹೊರಗೆ ವ್ಯಾಪಿಸಿತು. ಯಾವುದು? ಈ ಅಕ್ಷರಗಳು ಹೇಗೆ ವ್ಯಾಪಿಸಿತು ಹಾಗೆ ಈ ಸುಬ್ರಹ್ಮಣ್ಯ ಅನ್ನುವಂಥ ಆ ತತ್ವ 6 ಚಕ್ರದಿಂದ 6 ಬಣ್ಣದ ತರಂಗಗಳು. ಅದು ಮೊದಲಿಗೆ ಇಲ್ಲಿ ಕೆಂಪು ಬಣ್ಣದ ಒಂದು ಮೊಟ್ಟೆ ಆಕಾರದಲ್ಲಿ ನಿಲ್ತದೆ. ಹಾಗೆ ಅದರ ನಂತರ ಕಿತ್ತಳೆ ಬಣ್ಣದ್ದು, ಅದರ ನಂತರ ಹಳದಿ ಬಣ್ಣ, ಹಾಗೆ ಹಸಿರು, ತಿಳಿ ನೀಲಿ, ಕಡು ನೀಲಿ, ನೇರಳೆ, ಅತಿ ನೇರಳೆ ಮತ್ತು ಅತಿ ಕೆಂಪು ಅಂತ 9 ಕೋಟೆಗಳು. ಅದಕ್ಕೆ ನವದುರ್ಗ ಅಂತ ಹೆಸರು, ಶಕ್ತಿಯ ಕೋಟೆ. ಹಾಗೆ ಅದು ಇಲ್ಲಿಂದ ವ್ಯಾಪಿಸ್ತದೆ. ಅದಕ್ಕೆ ತ್ರ ಕ್ಷಾತ್ರ ಜ್ಞ. ಜ್ಞ ಅಂತ ಹೇಳಿದ್ರೆ ಜ್ಞಾನ ಅಂತ. ಇನ್ನಿಷ್ಟು ಈ 56 ಅಕ್ಷರಗಳೇನುಂಟು ಇದರಲ್ಲಿ ನಮಗೆ ಸಿಕ್ಕಿದ್ದೇನು? ಜ್ಞಾನ. ಇನ್ನು ಇಲ್ಲಿ ಜ್ಞಾನವೇ ಶ್ರೀವಿದ್ಯೆ. ಇನ್ನು ಇದನ್ನೆಲ್ಲವನ್ನು ನಿಯಂತ್ರಿಸುವವಳು, ನೋಡುವವಳು ಇರುವುದು ಪಿನಿಯಲ್ ಗ್ಲ್ಯಾಂಡ್. ಪಿನಿಯಲ್ ಗ್ಲ್ಯಾಂಡ್ ಚಿಂತಾಮಣಿ ಗ್ರಹದಲ್ಲಿ. ಅವಳಿಗೆ ರಾಜರಾಜೇಶ್ವರಿ, ತ್ರಿಪುರ ಸುಂದರಿ, ಮಹಿಷಮರ್ದಿನಿ, ವನದುರ್ಗೆ, ಸಿಂಹದ ಮೇಲೆ ಕುಳಿತಂಥ ಶಕ್ತಿ, ಸಿಂಹಾಸನದ ಮೇಲೆ ಕುಳಿತಂಥ ಶಕ್ತಿ. ಹೀಗೆ ಶಿವಶಕ್ತಿ ಯುಕ್ತವಾದ ಸ್ಥಿತಿಯಲ್ಲಿ ಶರೀರವೇ ಇಲ್ಲಿ ಯೋನಿಯಾಗಿ, ಲಿಂಗ ಇಲ್ಲಿ ಶಿವನಾಗಿ, ಅಂದರೆ ಸೃಷ್ಟಿಸುವ ಅಪ್ಪ ಅಮ್ಮ ಇಲ್ಲಿ ಎಲ್ಲಿಯೂ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ನಾವಿಲ್ಲಿ ಗರ್ಭದ ಒಳಗೆ ಕುಳಿತುಕೊಂಡು ನಾವು ನೋಡ್ತಾ ಇರುವ ಚಿತ್ರಣ ಇದು. ನಾವಿನ್ನು ಹುಟ್ಟಲೇ ಇಲ್ಲ ಅಂತ. ಹಾಗಾದ್ರೆ ನಾವು ಹುಟ್ಟಬೇಕಿದ್ರೆ ಇಲ್ಲಿ ನಮ್ಮಲ್ಲಿ ಯಾವುದು ಹುಟ್ಟಬೇಕು? ಇನ್ನು ಹಾಗೆ ಹುಟ್ಟುವಂಥದ್ದು ನಮ್ಮ ಒಳಗೆ ಈಗ ಜಾಗೃತ ಇದೆ. ಇನ್ನು ಜ್ಞಾನದಿಂದ ಇದನ್ನು ತಿಳಿಲಿಕ್ಕೆ ಮಾತ್ರ ಇರುವುದು. ಅಂದ್ರೆ ಅದನ್ನು ನಂಬುವುದು. ಬ್ರಹ್ಮ ಜ್ಞಾನ ಈ ಶರೀರದಲ್ಲಿದೆ, ಪ್ರತಿಯೊಬ್ಬನ ಶರೀರದಲ್ಲಿ. ಬಾಲ್ಯದಿಂದ ಕಲಿತಾ ಬರುವಾಗ ಕಲಿಯುವ ಶೈಲಿಯೇ ತಪ್ಪಾದ್ರೆ ಯಾವ ಜ್ಞಾನವೂ ಬರಲಿಕ್ಕೆ ಸಾಧ್ಯ ಇಲ್ಲ. ಆಗ ಇವತ್ತು ನಾವು ಹೇಗೆ ಕಲಿತಾ ಬಂದಿದ್ದೇವೆ, ಹೇಗೆ ಈ ಭೂಮಿಯನ್ನು ನಾಶದ ಅಂಚಿಗೆ ಒಯ್ತಾ ಇದ್ದೇವೆ, ಯಾವುದರ ಹಿಂದೆ ಓಡ್ತಾ ಇದ್ದೇವೆ, ಯಾಕೆ ಹೋಗ್ತಾ ಇದ್ದೇವೆ, ಒಂದು ಗೊತ್ತು ಗುರಿ ಇಲ್ಲದೆ ಓಡ್ತಾ ಇರುವಂತ ಈ ಓಟವನ್ನು ನಿಲ್ಲಿಸುವುದು ಹೇಗೆ? ಅದಕ್ಕೆ ನಮ್ಮ ಋಷಿಮುನಿಗಳೆಲ್ಲರೂ ತಮ್ಮ ಒಳಗೆ ಆ ಬ್ರಹ್ಮಾಂಡವನ್ನು ಕಾಣ್ತಾ ಹೋದ್ರು. ಅದು ಹೊರಗೆ ಉಂಟಂತ ಹೇಳ್ತಿದ್ರೆ ಹೊರಗೆ ನಾವು ಮತ್ತೆ ಹುಡುಕ್ಬೇಕಿತ್ತು. ಅವ್ರು ಹೇಗೆ ಹುಡುಕ್ಬೇಕು? ಇವತ್ತು ನಾವು ಹೇಗೆ ಮಾಡಿದ್ದೇವೆ, ವಿಮಾನ ತಯಾರಿಸಿದ್ದೇವೆ, ಕಾರು, ಬೈಕು, ಇದ್ದ ವಾಹನಗಳು, ಅಂದ್ರೆ ಕಸವನ್ನು ರಾಶಿ ರಾಶಿ ಹಾಕಿಟ್ಟಿದ್ದೇವೆ. ಇನ್ನು ಕೊನೆಗೊಂದು ದಿನ ಆ ಕಬ್ಬಿಣದ ರಾಶಿ ಭೂಮಿಯ ಸುತ್ತಲೂ ಈಗ ಉಂಟು ಬಿದ್ದದ್ದು. ಅದು ವಾತಾವರಣದ ಆಮ್ಲಜನಕವನ್ನು ಹೀರಿಕೊಳ್ತದೆ. ಹೀರಿಕೊಂಡಾಗ ವಾತಾವರಣದಲ್ಲಿ ಆಮ್ಲಜನಕವೇ ಇಲ್ಲದೆ ಇರುವಂತ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ. ಮಂಗಳ ಗ್ರಹ ಇವತ್ತು ಹೇಗೆ ಕೆಂಪಾಗಿದೆ ಅದೇ ರೀತಿ ಭೂಮಿಯು ಮತ್ತೆ ಕೆಂಪಾಗಿ ಕಾಣ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಕಬ್ಬಿಣದ ವಸ್ತುಗಳು ಆಮ್ಲಜನಕವನ್ನು ಹೀರಿಕೊಂಡು ತುಕ್ಕು ಹಿಡಿದು ನಿಂತಿರ್ತದೆ. ಅದಕ್ಕೋಸ್ಕರ ಜ್ಞಾನದ ದಾರಿಯಲ್ಲಿ ನಡೆಯಿರಿ. ನಮ್ಮನ್ನು ನಾವು ತಿಳಿದುಕೊಳ್ಳದೆ ಇಲ್ಲಿ ಬೇರೆ ದಾರಿಯೇ ಇಲ್ಲ, ಇಲ್ಲಿಂದ ಬಿಡುಗಡೆ ಇಲ್ಲ. ಇನ್ನು ಬಿಡುಗಡೆಯ ದಾರಿಯನ್ನು ಮುಚ್ಚಿದ್ರೆ ಪಿಶಾಚಿಯಾಗಿಯೋ, ಪ್ರೇತವಾಗಿಯೋ, ಬ್ರಹ್ಮರಾಕ್ಷಸ ಆಗಿಯೋ ನಾವಿಲ್ಲಿ ಅಲೆದಾಡಬೇಕಾಗ್ತದೆ. ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ. ಇಂಥ ಜ್ಞಾನ ನಮ್ಮ ಒಳಗೆ ಇರುವ ಜ್ಞಾನ. ಇಂಥ ಜ್ಞಾನವನ್ನು ಪ್ರತಿಯೊಬ್ಬರೂ ತಮ್ಮೊಳಗೆ ಜಾಗೃತಗೊಳಿಸಿಕೊಳ್ಬೇಕು. ಯಾಕೆ ಇದು ಪ್ರತಿಯೊಬ್ಬರ ಸೊತ್ತು. ಹೇಳುವುದನ್ನೆಲ್ಲ ಹಿಂದೆ ಹೇಳಿ ಮುಗಿಸಿ ಆಗಿದೆ. 4 ವೇದಗಳು, 18 ಪುರಾಣಗಳು
108 ಉಪನಿಷತ್ತುಗಳು, ಶ್ರುತಿ ಸ್ಮೃತಿಗಳು, ಇನ್ನು ಗೌತಮ್ ಬುದ್ಧ ಬಂದ, ನಾಥಪಂಥದವರು ಬಂದರು, ಶಂಕರಾಚಾರ್ಯರು ಬಂದರು, ಈಗ ಅದ್ವೈತ ಬಂತು, ದ್ವೈತ ಬಂತು, ವಿಶಿಷ್ಟಾದ್ವೈತ ಬಂತು. ಇದೆಲ್ಲವೂ ಜ್ಞಾನದ ದೃಷ್ಟಿಯಿಂದ ಒಂದು ವಸ್ತುವನ್ನು ನಾವು ನೋಡ್ಲಿಕ್ಕೋಸ್ಕರ, ಅದು ಪರದಲ್ಲಿರುವುದನ್ನು ನೋಡ್ಲಿಕ್ಕೋಸ್ಕರ. ಮೋಕ್ಷ ಸಾಧನೆಗೆ ಜ್ಞಾನವೇ ತೊಡಕಾದಾಗ ಅಲ್ಲಿ ಭಕ್ತಿ ಯೋಗ, ಆ ಭಕ್ತಿಯ ಮುಖಾಂತರ ಹೇಗೆ ಆ ವಿಷ್ಣು ಸಾಯುಜ್ಯವನ್ನು ಪಡೆಯಬಹುದು. ಇದೆಲ್ಲ ಬಂದರೂ ನಾವು ಕಲೀಲಿಲ್ಲ. ಹೀಗೆ ಪರದಲ್ಲಿರುವುದನ್ನು ತೋರಿಸ್ಲಿಕ್ಕೋಸ್ಕರ ರಾಜ ಮಹಾರಾಜರುಗಳು ತಮ್ಮ ಶೌರ್ಯ ಪರಾಕ್ರಮಕ್ಕೆ ಕಾರಣೀಭೂತವಾದಂಥ ಶಕ್ತಿ, ಅದಕ್ಕೆ ದೇಗುಲಗಳನ್ನು ಕಟ್ಟಿ ಬ್ರಾಹ್ಮಣರು ಅರ್ಚಕರಾಗಿ ನಿಂತು ಆ ಪರದಲ್ಲಿರುವುದನ್ನು ತೋರಿಸ್ಲಿಕ್ಕೋಸ್ಕರ 2,000 ವರ್ಷಗಳಿಂದ ಪ್ರಯತ್ನಿಸ್ತಾ ಇದ್ದಾರೆ. ನಾವು ನಂಬಿದ್ದೇ ಹೊರತು ಇನ್ನೂ ಅದನ್ನು ಕಲೀಲೇ ಇಲ್ಲ. ನಮ್ಮೊಳಗೆ ಜಾಗೃತವಾಗಬೇಕಿತ್ತದು. ಯಾಕಂತೇಳಿ ನಾವು ಇಲ್ಲಿ ಇರುವವರೆಲ್ಲರೂ ದೇವತೆಗಳೇ. ಆದರೆ ಈ ಎಚ್ಚರದ ಈ ಮಹಿಷಾಸುರ ಅನ್ನುವಂಥ ಸತ್ರೆ ಆಗ ಅಲ್ಲಿ ಮಹಿಷಮರ್ದಿನಿ ಜಾಗೃತಳಾಗ್ತಾರೆ. ಹೀಗೆ ಪ್ರತಿಯೊಂದು ತತ್ವವು ನಮ್ಮ ಒಳಗೆ ಇರುವಂಥದ್ದು. ಹಾಗಂತೇಳಿ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ, ಯಥಾ ಪಿಂಡಾಂಡೆ ತಥಾ ಅಂಡಾಂಡೆ. ಒಂದು ಜೀವಕೋಶದಲ್ಲಿ ಏನಿದೆ ಅದು ಈ ಪಿಂಡ ಶರೀರದಲ್ಲಿದೆ, ಈ ಪಿಂಡ ಶರೀರದಲ್ಲಿ ಏನಿದೆ ಅದು ಇಡೀ ಬ್ರಹ್ಮಾಂಡದಲ್ಲಿದೆ. ಇಂಥ ಆದಿವಿದ್ಯೆಯನ್ನು ಶ್ರೀವಿದ್ಯೆಯನ್ನು ಕೊಟ್ಟವ ದತ್ತಾತ್ರೇಯ. ಇಂಥ ದತ್ತಾತ್ರೇಯ ತನ್ನ ಸಾನ್ನಿಧ್ಯವನ್ನು ಕಳೆದುಕೊಂಡು ಆಕಾಶ ತತ್ವದಲ್ಲಿ ಈಗ ನೆಲೆಸಿದ್ದಾನೆ. ಇಲ್ಲಿ ಇಡೀ ಪ್ರದೇಶಕ್ಕೆ ಯಾವುದು ಗುರು, ಆ ಗುರುವಿಗೆ ನೆಲೆ ಇಲ್ಲದಂಥ ಒಂದು ಸ್ಥಿತಿ ಇದೆ. ಮತ್ತೆ ಆ ಗುರು ಜಾಗೃತಗೊಳ್ಬೇಕು. ಆಗ ಪ್ರತಿಯೊಬ್ಬನ ಒಳಗೂ ಆ ಗುರು ತತ್ವ ಜಾಗೃತಗೊಳ್ತದೆ, ಪ್ರತಿಯೊಬ್ಬರಲ್ಲಿಯೂ ಜ್ಞಾನ ಜಾಗೃತಗೊಳ್ತದೆ. ಯಾಕಂತೇಳಿದ್ರೆ ಅಂಥ ಒಂದು ಜ್ಞಾನದ 3 ತಲೆಯ 6 ಕೈಯ 4 ಶ್ವಾನಗಳು 1 ಗೋವನ್ನು ತನ್ನೊಟ್ಟಿಗೆ ನಿಲ್ಲಿಸಿಕೊಂಡಂಥ ಆ ಒಂದು ಸ್ವರೂಪದ ದರ್ಶನ ಅಥವಾ ಅದರ ಒಂದು ಕಲ್ಪನೆ ನಮ್ಮಲ್ಲಿ ಜ್ಞಾನವನ್ನು ಜಾಗೃತಗೊಳಿಸಿಕೊಳ್ತದೆ. ಯಾಕಂತೇಳಿ ಇದಕ್ಕೆ ಆಂಗ್ಲ ಭಾಷೆಯಲ್ಲಿ ಹೇಳುವುದಿದ್ರೆ NLP ಅಂತ, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ನಮ್ಮ ಒಳಗೆ ಯಾವುದು ಈಗ ಕಾರ್ಯಾಚರಿಸ್ತಾ ಇದೆ ಅದನ್ನು ಜಾಗೃತಗೊಳಿಸುವುದು, ಆ ಸ್ವರೂಪದಲ್ಲಿ ಕಾರ್ಯಾಚರಿಸುವ ಹಾಗೆ ಮಾಡುವುದು. ಹಾಗಲ್ಲಿ 3 ತಲೆ ಅಂತ ಹೇಳಿದ್ರೆ ಬ್ರಹ್ಮ ಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರ ಗ್ರಂಥಿಯ ಮುಖಾಂತರ 3 ತಲೆಯಿಂದ ನೋಡುವುದಂತ. ಹೀಗೆ ನೋಡುವಾಗ ವಿದ್ಯುತ್ ಕಾಂತಿಯ ತರಂಗ ಅನ್ನುವಂಥ ವಿಷ್ಣು ಎಡಭಾಗದಲ್ಲಿ. ಯಾಕೆ ಅದನ್ನು ನಾವು ಬಲ ಮೆದುಳಿನಿಂದ ನೋಡ್ಬೇಕೀಗ, ಭಾವನೆಯಿಂದ. ಹಾಗೆ ಎಡಮೆದುಳಿನಿಂದ ಈ ದೇಹವನ್ನು ನೋಡುವುದು ಎಚ್ಚರ ಸ್ಥಿತಿಯಲ್ಲಿ. ಇವ ಬ್ರಹ್ಮ ಅಂದರೆ ಬುದ್ಧಿವಂತಿಕೆಯಿಂದ ನೋಡುವುದಂತ. ಇನ್ನು ಮಧ್ಯದ ತಲೆ ಅದು ಶಿವನದ್ದು. ಯಾಕಂದ್ರೆ ಅದು 3ನೆಯ ಕಣ್ಣಿನಿಂದ ನೋಡುವಂಥ ಸ್ಥಿತಿ. ಯಾಕಂದ್ರೆ ಅದು ರುದ್ರನ ಸ್ಥಿತಿ, ಶಿವನ ಸ್ಥಿತಿ, ಜ್ಞಾನದಿಂದ ಮಾತ್ರ ನೋಡ್ಲಿಕ್ಕೆ ಆಗುವಂಥ ಒಂದು ಸ್ಥಿತಿ. ಹೀಗೆ 3 ಗ್ರಂಥಿಗಳನ್ನು ಜಾಗೃತಗೊಳಿಸಿ ಎಲ್ಲರನ್ನೂ ತ್ರಿಶಕ್ತ ಸ್ವರೂಪರನ್ನಾಗಿ ಮಾಡಿಸುವಂಥ ಒಂದು ಗುರುವಿನ ಸಾನ್ನಿಧ್ಯವನ್ನು ಮತ್ತೆ ಮೇಲೆತ್ತಲಿಕ್ಕಿದೆ, ಅದನ್ನು ಜಾಗೃತಗೊಳಿಸಲಿಕ್ಕಿದೆ. ಈ ಇಡೀ ಪ್ರದೇಶಕ್ಕೆ ಬೇಕಾದಂಥ ಗುರು 2100 ವರ್ಷಗಳ ಹಿಂದೆ ಗುರು ಮಸ್ತೇಂದ್ರನಾಥರಿಗೆ ಯಾರು ಗುರುವಾಗಿ ಬಂದೋ ಹಾಗೆ 8200 ವರ್ಷಗಳ ಹಿಂದೆ ಪರಶುರಾಮನಿಗೆ ಯಾರು ಗುರುವಾಗಿ ಬಂದೋ ಅಂತ ದತ್ತಾತ್ರೇಯ ಮತ್ತೆ ಜಾಗೃತಗೊಳ್ಳಬೇಕು ಎಲ್ಲರೊಳಗೂ. ಈ ಸಂಚಿಕೆಯ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ. ಹಾಗೆ ಕೇಳಿದಂಥ ನೋಡಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಕೃತಜ್ಞತೆಗಳು, ಅನಂತ ಪ್ರಣಾಮಗಳು. ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನ್ ಅನ್ನು ಒತ್ತಿ ಪ್ರೋತ್ಸಾಹಿಸಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ.